ನಮಸ್ಕಾರ. ಇವತ್ತು ನಾನು ನಿಮಗೆ ಡೇಸಿ ಫ್ಲವರ್ ಸಿಂಪಲ್ಲಾಗಿ ಮಾಡಿ ಅದನ್ನು ಕ್ಲಿಪ್ಪಿಗೆ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ತಗೊಂಡಿರೋದು ಬ್ಲೂ ಕಲರ್. ನೀವು ಯಾವುದೇ ಕಲರ್ಸ್ನಾದರೂ ತಗೋಬೋದು. ಬ್ಲೂ ಕಲರ್ 4 ಪ್ಲೇ ಯಾನ್ ಅದಕ್ಕೆ ಬೇಕಾಗಿರೋದು, ಮತ್ತು 3mm 4mm ಬೀಡ್ ಗೋಲ್ಡ್ ಕಲರ್. ನೀವು ಬೇಕಿದ್ರೆ ಹಾಫ್ ಕಟ್ಟೆಡ್ ಬೀಡ್ ಕೂಡ ತಗೋಬೋದು. ಮತ್ತು ನಾನಿಲ್ಲಿ 2mm ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಮತ್ತು 4 ಸೆಂಟಿಮೀಟರ್ ಇರ್ತಕ್ಕಂಥ 8 ಸೆಂಟರ್ ಕ್ಲಿಪ್ ಅಥವಾ ಏರ್ ಕ್ಲಿಪ್ನ ತೊಗೊಂಡಿದ್ದೀನಿ. ಹೀಗೆ ಮ್ಯಾಜಿಕ್ ರಿಂಗ್ನ ಮಾಡ್ಕೋಬೇಕು. ಮ್ಯಾಜಿಕ್ ರಿಂಗ್ ಮಾಡ್ಕೊಂಡ್ಮೇಲೆ 4 ಸಿಂಗಲ್ ಕ್ರೋಶನ ಮ್ಯಾಜಿಕ್ ರಿಂಗಲ್ಲಿ ಮಾಡ್ಕೋಬೇಕು. ಒನ್, 2, 3, 4. ಈ ಥರ ಮ್ಯಾಜಿಕ್ ರಿಂಗಿಗೆ 4 ಸಿಂಗಲ್ ಕ್ರೋಶಸ್ನ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿರ್ತಕ್ಕಂಥದ್ದನ್ನು ಎಳಿಬೇಕು. ಸೊ ಸರ್ಕಲ್ಲಾಗಿ ಫಾರ್ಮ್ ಆಗುತ್ತೆ ಹಾಫ್ ಸಿಂಬಲ್. ಈಗ ಫಸ್ಟ್ ಚೈನ್ ಏನು ಹಾಕ್ಕೊಂಡಿದ್ವಿ ಆ ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ನ ಮಾಡ್ಕೋಬೇಕು. ಥರ ಸ್ಲಿಪ್ ಸ್ಟಿಚ್ನ ಮಾಡ್ಕೋಬೇಕು. ಥರ ಸ್ಲಿಪ್ ಸ್ಟಿಚ್ ಆದಮೇಲೆ ಟೂ ಚೈನ್, ಒನ್, ಟೂ, ದೆನ್ ಒಂದೊಂದು ಚೈನಲ್ಲಿ ಒಂದು ಚೈನಲ್ಲಿ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಡಬಲ್ ಕ್ರೋಶಾ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶಾ ಆಯಿತು. ನೆಕ್ಸ್ಟ್ ಸೆಕೆಂಡ್ ಡಬಲ್ ಕ್ರೋಶಾ, ಮೂರು ಲೂಪ್ ಬಂದಿರುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1. ಈಗ 2 ಡಬಲ್ ಕ್ರೋಶಾ ಮತ್ತು 2 ಚೈನ್ ಆಗಿತ್ತು. ಈಗ ಮತ್ತೆ 2 ಚೈನ್ನ ಹಾಕ್ಕೋಬೇಕು. 1, 2. ಅದೇ ಸೇಮ್ ಚೈನಲ್ಲೇ ಸ್ಲಿಪ್ ಸ್ಟಿಚ್ ಮಾಡಿ ಲಾಕ್ ಮಾಡಬೇಕು. ಒಂದು ಪೆಟಲ್ ಆಯಿತು. ಈ ಥರ 4 ಚೈನ್ ಹಾಕ್ಕೊಂಡ್ರೆ 5 ಪೆಟಲ್ಸ್ನ ನಾವು ಹಾಕ್ಕೋಬೋದು. ಸೊ 1 ಪೆಟಲ್ ಆಯಿತು. ಇದೇ ಥರ ರಿಮೈನಿಂಗ್ 4 ಟೈಮ್ಸ್ ರಿಪೀಟ್ ಮಾಡಬೇಕು. ಸೇಮ್ ಅಗೇನ್ 2 ಚೈನ್, 2 ಡಬಲ್ ಕ್ರೋಶಾ ಇನ್ ದ ನೆಕ್ಸ್ಟ್ ಚೈನ್, 1, 2,
2 double crochet and 2 chain, slip stitch. ಸೊ 2 ಪೆಟಲ್ಸ್ ಆಯಿತು. ಹೀಗೆ 3 ಟೈಮ್ಸ್ ಮತ್ತೆ ರಿಪೀಟ್ ಮಾಡ್ಕೋಬೇಕು. ಸೊ ಲಾಸ್ಟ್ 15 2 chains, slip stitch. ಸ್ವಲ್ಪ ಥ್ರೆಡ್ನ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಸೊ ಈ ಎಕ್ಸ್ಟ್ರಾ ಥ್ರೆಡ್ನ ಬ್ಯಾಕ್ ಸೈಡಿಂದ ಮಾಡಿಕೊಂಡು ಒಂದು ನಾಟ್ನ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಳ್ಳೋಕ್ಕೂ ಮುಂಚೆ ಪೆಟಲ್ಸ್ನ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಒಂದು ನಾಟ್ ಹಾಕ್ಕೊಳ್ಳಿ. 1 2 ನಾಟ್ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ. ಸೊ ಈ ಥರ ಫ್ಲವರ್ನ ರೆಡಿ ಮಾಡ್ಕೋಬೇಕು, ಡೈಸಿ ಫ್ಲವರ್ನ. ಸೊ ನಾನು ಆಲ್ರೆಡಿ ಈ ಥರ 3 ಫ್ಲವರ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಫಸ್ಟು ಸ್ವಲ್ಪ ಸ್ವಲ್ಪ ಗ್ಲೂನ ಹಾಕ್ಕೊಂಡು ಗ್ಲೂ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ನಿಮ್ಮ ಬಳಿ ಟ್ವೀಸರ್ ಇದ್ದರೆ ಟ್ವೀಸರ್ ಹೆಲ್ಪಿಂದ ಅಥವಾ ಹಾಗೆ ಆದ್ರೂ ಈ ಬೀಡ್ಸ್ನ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಯಿತು. ಇವಾಗ ಈ 3 ಫ್ಲವರ್ಸ್ನು ಈ ಸೆಂಟ್ರ್ ಕ್ಲಿಪ್ ಮೇಲೆ ಫಿಕ್ಸ್ ಮಾಡಬೇಕು. ನಾನು ಅದಕ್ಕೋಸ್ಕರ ಫೆವಿಬಾಂಡ್ ಆದರೂ ನೀವು ಯೂಸ್ ಮಾಡ್ಬೋದು ಅಥವಾ ಹಾಟ್ ಗನ್ ಆದ್ರೂ ನೀವು ಯೂಸ್ ಮಾಡಿಬಿಟ್ಟು ಇದನ್ನು ಫಿಕ್ಸ್ ಮಾಡ್ಬೋದು. ಈ ಥರ ಹಾಟ್ ಗನ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಸೆಂಟರ್ ಏರ್ ಕ್ಲಿಪ್ ರೆಡಿ ಆಯಿತು.
ಥರ ನೀವು ಯಾವುದೇ ಕಲರ್ಸಲ್ಲೂ ಕೂಡ ಮಾಡ್ಕೋಬೋದು. ಡಿಫ್ರೆಂಟ್ ಕಲರ್ಸ್ನ ನೀವು ಯೂಸ್ ಮಾಡಿಬಿಟ್ಟು ನೀವು ಈ ಥರ ಸ್ಮಾಲ್ ಅಲಿಗೇಟರ್ ಕ್ಲಿಪ್ನ ಕೂಡ ಯೂಸ್ ಮಾಡಿಕೊಂಡು ಅದನ್ನೂ ಕೂಡ ಈ ಥರ ಮಾಡ್ಕೋಬೋದು. ಪೇರಾಗಿ ಈ ಥರ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು.